ಅಲ್ಲೂ ಕೂಡ ಚುಂಬನ ಜಾಸ್ತಿ ಆಯಿತು, ಚುಂಬನವನ್ನು ತೆಗೆಯಿರಿ, ಇನ್ನೇನಾದ್ರು ಹಾಕ್ಕೊಡಿ. ಫಸ್ಟ್ 4 ಫಿಲಮ್ಸ್ ಐ ವಾಸ್ ಜಸ್ಟ್ ಅದೇ ಅಂದರೆ ಹೇಳ್ತಾ ವಾಸ್ ಲೈಕ್ ಎನಿಥಿಂಗ್. ಇದೇ ಮಣ್ಣಲ್ಲಿ, ಇದೇ ಜಾಗದಲ್ಲಿ, ಇದೇ ಥಿಯೇಟ್ರಲ್ಲೇ ಪರುತ್ತುವೀರನ್ನು ನೋಡಿದ್ದು, ಇದೇ ಜಾಗದಲ್ಲಿ ಅನಿಮಲ್ ನೋಡಿದ್ದು, ಇದೇ ಜಾಗದಲ್ಲೇ ನಾನು ಮಾರ್ಕೊಂಡು ನೋಡಿದ್ದು, ಇದೇ ಜಾಗದಲ್ಲಿ ಎಷ್ಟು ಸಿನಿಮಾಗಳು ಬೇಕು ನಿಮಗೆ ಎಲ್ಲವನ್ನು ನೋಡಿದ್ದು. ನಮ್ಮ ಹಣೆ ಬರವನ್ನು ಅವರ ಆ ಶಾಯಿಯಲ್ಲಿ ನಮ್ಮ ಎದೆಯ ಮೇಲೆ ಕೆತ್ತು ಹೋಗ್ಲಿಕ್ಕೆ ನಾವೇ 12,000 ಕೊಡ್ತೇವೆ. ಸಾಲದ್ದಕ್ಕೆ ಇವ್ರು ಊಟ ಮಾಡೋ ಊಟನೂ ನಾವೇ ತರಿಸ್ಕೊಡ್ತೇವೆ. ಅಡ್ವೊಕೇಟ್ ನೀವು ಕೇಳಿರ್ಬೇಕು, SP ಪ್ರಸನ್ನ ಕುಮಾರ್ ಸರ್. ನನಗೆ ಸೂರಾಗಿ ನಿಂತಿರೋ ವ್ಯಕ್ತಿ. ನನಗೆ ಯಾವತ್ತೂ ಅಷ್ಟೇ ಐ ಲೈಕ್ ಸುಭಾಷ್ ಚಂದ್ರ ಬೋಸ್. ರೆವಲ್ಯೂಷನ್ ಅಂಡ್ ರೆಬಲ್ ಆಗಬೇಕು ಅನ್ನೋದೇ ನನ್ನ ಆಸೆ. ನನ್ನ ಗುರುಗಳೇ ಹಂಗೆ ಸಿಕ್ಕಿದ್ದಾರೆ, ನಾನೇನು ಮಾಡೋಕ್ಕಾಗಲ್ಲ. ಐ ಆಮ್ ನಾಟ್ ಎ ಡಿಪ್ಲೊಮ್ಯಾಟ್. ಹಾಗೂ ಸರಿ ಹೀಗೂ ಸರಿ, ನನಗೆ ಈ ಬದುಕು ಗೊಜ್ಜ ಬದುಕು ನನಗೆ ಬದುಕಕ್ಕೆ ಬರಲ್ಲ. ನನಗೆ ನಾ ಆಗೆ, ನಾ ಪೀಚೆ, ನಾ ದಾಯೆ, ನಾ ಬಾಯ್. ನಾನು ಒಬ್ಬನೇ. ನಾನು ಅದೇ ಮೊನ್ನೆ ಹೇಳಿದೆ, ನನಗೆ ಅಂದರೆ ನನ್ನ ಕಾಷಾಯ ಇದೆ. ಅವನು ಯಾರೋ ಒಂದು ಪಾಪ ನಿರ್ಮಾಪಕ ಮನೆಗೆ ಕೊಟ್ಟು ಹೋಗುತ್ತೆ, ಅವರೆಲ್ಲ ಕಮೆಂಟ್ ಮಾಡೋರ್ಗೂ ಹೇಳ್ತೀನಿ, ನಾನೇ ನಿರ್ಮಾಪಕ. ಈಗ ನನ್ನ ಸ್ನೇಹಿತರು ಡೇವಿಡ್ ಅವರು, ನೀವೇ ಮೊನ್ನೆ ನೋಡಿದ್ರಿ, ಬಿಡಬೇಡ ಆ ಸಿನಿಮಾ ಮಾಡು, ಆ ಸಿನಿಮಾ ನೀಚೆ ತೊಗೊಂಬ, ಬೇಗ ತೊಗೊಂಬ. ನಾನು ನನ್ನ ಅಗ್ನಿ PS ಬರ್ದಾಗ್ಲೇ ನನ್ನ ಯಜಮಾನ್ರೇ ಎಲ್ಲಿಂದನೋ ಬರ್ತಾ ಇರ್ಬೇಕಾರೆ ಸುಮ್ಮನೆ ನನ್ನ ನಗಿಸ್ತಾನೆ, ಏನೋ ಅಮ್ಮ ಅಕ್ಕ ಡೈಲಾಗ್ ರೈಟರ್ ಅಂತಾನೆ ಅಂದ. ಡೇಟ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ಸರ್, ದುಡ್ಡು ಖರ್ಚಾಗ್ಬಿಟ್ಟಿದೆ. ಓಕೆ, ಬೇಡ, ಏನು ಬೇಕು ಏನು ಬೇಡ, ಇದು ಕೊಡ್ತೀನಿ, ಇಟ್ ಹ್ಯಾಸ್ ಬಿಕಮ್ ಲೈಕ್ ಎ ಬಾರ್ಟರ್ ಸಿಸ್ಟಮ್ ನಾವು, ವಿಚ್ ಐ ಲರ್ನ್ ರೈಟ್ ಫ್ರಮ್ ಮೈ ಫಸ್ಟ್ ಫಿಲ್ಮ್. ಇದು ಕೊಡ್ತೀನಿ, ನೀವು ಇದು ಬಿಟ್ಕೊಡಿ, ಇದು ಕೊಡ್ತೀನಿ, ಇದು ನೀವು ಬಿಟ್ಕೊಡಿ, ಅಲ್ಲಾಯಿತು. ಅದಾದ ಮೇಲೆ ಗಂಡ ಹೆಂಡ್ತಿ ತಿರ್ಗಾ ಅದೇ, ದಿಸ್ ಇಸ್ ಅನ್ಫಿಟ್ ಫಾರ್ ಇದು ಪಬ್ಲಿಕ್ ಇದಕ್ಕೆ. ಓಕೆ, ಅಲ್ಲೂ ಕೂಡ ಚುಂಬನ ಜಾಸ್ತಿ ಆಯಿತು, ಚುಂಬನವನ್ನು ತೆಗೆಯಿರಿ, ಇನ್ನೇನಾದ್ರು ಹಾಕ್ಕೊಡಿ, ಗಿವ್ ಅಂಡ್ ಟೇಕ್ ಪಾಲಿಸಿ, ಡನ್. ರಾಜೀವ್ ಅನ್ನೋ ಸಿನಿಮಾ ಅಂತೂ ಧಾರಾಕಾರವಾಗಿ ಕತ್ತರಿಸಾಕ್ಬಿಟ್ರು. 1800 ಅಡಿ ಕತ್ತರಿಸಾಕ್ತಾರೆ ಸರ್. ಏನೂ ಅರ್ಥ ಆಗಲ್ಲ ಸಿನಿಮಾದಲ್ಲಿ. ಗಂಡ ಹೆಂಡತಿ ಇರಲಿ ಆದಂತಹ ನೋವಿಗೆ ನಾನು ಮಾಧ್ಯಮ ಜೊತೆ, ಆಗಿನ ಕಾಲದ ಪತ್ರಕರ್ತರ ಜೊತೆ ಗಲಾಟೆ ಮಾಡಿಕೊಂಡು, ಆ ಪತ್ರಕರ್ತರು ಈ ಸಿನಿಮಾ ಮೇಲೆ ಬೇವರ್ಸಿ ನಿರ್ದೇಶಕ, ಆ ನಿರ್ದೇಶಕ, ಸರ್ ಎಷ್ಟು ಹೊಡೆತವನ್ನು ನೀವು ತೆಗೆದುಕೋತೀರಾ ಸರ್. ಲಾಸ್ಟ್ಗೆ 1 ಮಳೆ, 2 ಮಳೆ, 3 ಮಳೆ, 4 ಮಳೆ. ಯೇಸು ಕ್ರಿಸ್ತನ್ಗೆ 4-5 ಹೊಡೆದಿದ್ರು, ನನಗೆ ಅದಕ್ಕೆ ಮೇಲೆ ಅದಕ್ಕಿಂತ ಜಾಸ್ತಿ ಹೊಡಿತಾ ಇದ್ದಾರೆ. ಬಟ್ ಐಮ್ ವೆರಿ ಹ್ಯಾಪಿ. ನನ್ನ ಪ್ರಾಣ ಅಂತೂ ಹೋಗಿಲ್ಲ ಸರ್, ಹೋಗೋದು ಇಲ್ಲ. ರಾಜೀವ್ ಆ ಥರ ಮಾಡಿ ಕೂಡ್ಸಿದ್ರು, ಎಲ್ಲ ಓಕೆ. ಶಿವಣ್ಣ ಬರ್ತಾರೆ, ಮಹಾದೇಶ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ, ಅದಕ್ಕೂ ರಕ್ತ ಸಿಕ್ತ ಸಿನಿಮಾ. ಫಸ್ಟ್ 4 ಫಿಲಮ್ಸ್ ಐ ವಾಸ್ ಜಸ್ಟ್ ಅದೇ ಅಂದರೆ ಹೇಳ್ತಾ ವಾಸ್ ಲೈಕ್ ಎನಿಥಿಂಗ್. ಏನು ತಪ್ಪು ಮಾಡಿದ್ನಪ್ಪ, ಏನು ರವಿ ಶ್ರೀವತ್ಸ ಅನ್ನೋ ಹೆಸರೇ ನಿಮಗೆ ಏನಾದ್ರು ಓಕೆ, ನಾನು ಅಟ್ಲೀಸ್ಟ್ ಹೇಳ್ಬಿಡಿ, ಈ ಒಬ್ಬ ಸಿನಿಮಾ ನಿರ್ದೇಶಕನ ನೀವು ಸಿನಿಮಾ ತರಂಗಿದ್ರಿ. ನನಗೀಗ ಹಂಗೆ ಅನ್ನಿಸ್ತದೆ, ನನ್ನ ಹೆಸರನ್ನು ಏನಾದರೂ ಸೆನ್ಸಾರ್ ಆಫೀಸಲ್ಲಿ ಬರ್ದಾಕೊಂಡ್ಬಿಟ್ಟಿದಾರ ಅಂತ. ಇದೇ ಮಣ್ಣಲ್ಲಿ, ಇದೇ ಜಾಗದಲ್ಲೇ ನಾನು ಪುಲಂದೇವಿ ನೋಡಿದ್ದು. ನನಗಾಗಿನ್ನೂ 25 ವರ್ಷ. ಇದೇ ಮಣ್ಣಲ್ಲಿ, ಇದೇ ಜಾಗದಲ್ಲಿ, ಇದೇ ಥಿಯೇಟ್ರಲ್ಲೇ ಪರುತ್ತುವೀರನ್ನು ನೋಡಿದ್ದು, ಇದೇ ಜಾಗದಲ್ಲಿ ಅನಿಮಲ್ ನೋಡಿದ್ದು, ಇದೇ ಜಾಗದಲ್ಲೇ ನಾನು ಮಾರ್ಕೊಂಡು ನೋಡಿದ್ದು, ಇದೇ ಜಾಗದಲ್ಲಿ ಎಷ್ಟು ಸಿನಿಮಾಗಳು ಬೇಕು ನಿಮಗೆ ಎಲ್ಲವನ್ನು ನೋಡಿದ್ದು. ಸಮರಸಿಂಹ ರೆಡ್ಡಿ ನೋಡಿಲ್ವಾ? ಬೇಡ, ಯಾವುದೋ ಅಶೋಕ ಅಂತ ಒಂದು ಸಿನಿಮಾ ಬಂದಿತ್ತು, NTRದು ನೋಡಿಲ್ವಾ? ನಮ್ಗೆ ಏನೋ ಒಂದು ಇನ್ಸ್ಪೈರ್ ಆಗುತ್ತೆ ಸರ್, ಯಾರಿಗೋ ಒಬ್ರಿಗೆ ಏನೋ ಒಂದು ಆಗುತ್ತೆ. ಅದನ್ನು ನೀವು ಇಲ್ಲಿ ಮಾಡಬೇಡಿ ಅಂತಂದರೆ ಎಲ್ಲಿ ಮಾಡೋಣ? ತುಂಬ ಮುದ್ದಾಗಿ ಅದೇ ನಾನು ಹೇಳಿದ್ನಲ್ಲ, ಏನು ಕೇಳಿದ್ರು ಇಲ್ಲ. ತುಂಬ ನೊಂದಿದ್ದೇನು ಗೊತ್ತಾ ಅಶೋಕಣ್ಣ, ನಾವು ಒಂದು ಪ್ರೊಜೆಕ್ಷನ್ಗೆ ನಾವು ಕೊಡೋದು 12,000 ರೂಪಾಯಿ ಕೊಡ್ತೀವಿ. ಇವ್ರು ಬಂದು ಕೂತು ನೋಡಿ ನಮ್ಮ ಹಣೆ ಬರವನ್ನು ಅವರ ಆ ಶಾಯಿಯಲ್ಲಿ ನಮ್ಮ ಎದೆಯ ಮೇಲೆ ಕೆತ್ತು ಹೋಗಲಿಕ್ಕೆ ನಾವೇ 12,000 ಕೊಡ್ತೇವೆ. ದುಡ್ಡನ್ನು ಕಟ್ತೇವೆ, ಸಿನಿಮಾ ಮಾಡಿದ ನಮ್ಮ ಹಣೆ ಬರೋಕ್ಕೆ ದುಡ್ಡನ್ನು ಕಟ್ತೇವೆ. ಸಾಲದ್ದಕ್ಕೆ ಇವ್ರು ಊಟ ಮಾಡೋ ಊಟನೂ ನಾವೇ ತರಿಸ್ಕೊಡ್ತೇವೆ. ಎಷ್ಟು ನೋವಾಗಬೇಡ ನಮಗೆ. ನೀವು 4 ಜನ ಏನಾರೂ ತಿಂದಿರಿ, ಅದು ನಮ್ಮನ್ನು ದೂಷಿಸಿ ದೂರದಲ್ಲಿ ನಿಲ್ಲಿಸ್ತಿರಲ್ಲ, ನಮಗೆ ಎಷ್ಟು ನೋವಿರಬೇಡ. ನಾನು ಈ ಮನೆಯ ಮಾಲೀಕರು, ದೊಡ್ಡ ಅಡ್ವೊಕೇಟ್, ನೀವು ಕೇಳಿರ್ಬೇಕು, SP ಪ್ರಸನ್ನ ಕುಮಾರ್ ಸರ್. ಈ ಮನೆಯ ಮಾಲೀಕರು ನನಗೆ ಆಶ್ರಯ 5 ವರ್ಷದಿಂದ ನನಗೆ ಸೂರಾಗಿ ನಿಂತಿರೋ ವ್ಯಕ್ತಿ. ಹೌದು, ಆತ ಕೂಡ ಯಾವತ್ತೂ ಒಂದು ದಿವಸ ನಾನಿಷ್ಟೇ ಅವ್ರ ಮುಂದೆ, ಅವರ ವಿದ್ಯೆ, ಅವರ ವಿನಯ, ಅವರ ಒಂದು ಆ ಹೆಸರು ಮುಂದೆ ಅವರು ಕೂಡ ಒಂದು ದಿವಸ ಹಾಗೆ ನಡ್ಕೊಳ್ಳಲ್ವೇ? ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಶೋಕ್ ಕುಮಾರ್ ಸರ್, BB ಅಶೋಕ್ ಕುಮಾರ್ ಸರ್ ಕರೆದ್ರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಆಸ್ ದ ರಿಟೈರ್ಡ್ DCP, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ನಾರ್ಕೋಟಿಕ್ಸಲ್ಲಿ. BK ಶಿವರಾಮ್ ಸರ್ ಮನೆಗೆ ಹೋದರೆ, ಬಾಪ ರವಿ ಚೆನ್ನಾಗಿದೆಯಪ್ಪ ಅಂತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, CCB, ಸೆಂಟ್ರಲ್ ಕ್ರೈಮ್ ಬ್ರಾಂಚ್, ಅಬ್ದುಲ್ ಅಜೀಮ್. ನಾವು ಯಾರ ಹತ್ರನೂ ಇಷ್ಟೊಂದು ನಿಮ್ಮ ಮುಂದೆ ಬಂದು ನಾವು ಯಾಕೆ ಹಿಂಗೆ ನಿಂತ್ಕೋತಾ ಇದ್ದೀವಿ? ನಮ್ಮ ದುಡ್ಡು, ನಮ್ಮ ಶ್ರದ್ಧೆ, ನಮ್ಮ ವಿನಯ, ನಮ್ಮ ರಕ್ತ
ಎಲ್ಲವನ್ನೂ ಮಾಡಿ ನಿಮ್ಮ ಮುಂದೆ ತಂದಿಟ್ಟು ನೀವು ಹಾಕೋ ಆ ಒಂದು ಎ ಅನ್ನೋ ಒಂದು ಹಾಕೋ ಒಂದು ಇದಕ್ಕೆ ನಾವು ಇಷ್ಟೆಲ್ಲ ಒದ್ದಾಡಬೇಕಣ್ಣ. ಇದ್ರಲ್ಲಿ ತಪ್ಪೇನಿದೆ ಹೇಳಿ? ಆ 4 ಜನ ಏನಾದರೂ, ನಾನು ಏನೂ ಕೇಳ್ತಾ ಇಲ್ಲ, ಸಿನಿಮಾ ಏನಕ್ಕೆ ಯಾವ್ದಕ್ಕೆ ರೆಫ್ಯೂಸ್ ಮಾಡ್ತಾ ಇದ್ದೀವಿ, ಯಾವ ವಿಷಯವಾಗಿ? ಯು ಕಾಲ್ ಇಟ್ ಓಕೆ ವೈಲೆನ್ಸ್ ಅಂತ ಹೇಳ್ಬಿಡ್ತೀರಾ. ಏಕಾಏಕಿ ಏನು 12,000 ಅಡಿನೂ ನಾನು ರಕ್ತ ಹಾಕಿದ್ದೀನ? ಅಷ್ಟೊಂದು ದಡ್ಡನ ಇಲ್ಲ ಅಷ್ಟೊಂದು ರಾಕ್ಷಸನ ನಾನು? ಕಥೆಯನ್ನು ಹಿಡದೆ ನಾನು ರಕ್ತಪಾತವನ್ನು ಮಾಡ್ತೀನ? ನಂದು ಅಂತ ನನಗೊಂದು ಜಡ್ಜ್ಮೆಂಟ್ ಇದೆ. ನನಗೆ ಯಾವತ್ತೂ ಅಷ್ಟೇ ಐ ಲೈಕ್ ಸುಭಾಷ್ ಚಂದ್ರ ಬೋಸ್. ರೆವಲ್ಯೂಷನ್ ಅಂಡ್ ರೆಬಲ್ ಆಗಬೇಕು ಅನ್ನೋದೇ ನನ್ನ ಆಸೆ. ನನ್ನ ಗುರುಗಳೇ ಹಂಗೆ ಸಿಕ್ಕಿದ್ದಾರೆ, ನಾನೇನು ಮಾಡೋಕ್ಕಾಗಲ್ಲ. ಕೆ ವಿ ರಾಜು ಕತ್ತರಿಸು ಅದ್ರಲ್ಲಿ ರಕ್ತ ಬರುತ್ತೆ, ಆ ರಕ್ತವನ್ನು ನಿನ್ನ ಪೆನ್ನಿಗೆ ಅಂಟಿಸ್ಕೊಂಡು ಆ ಶಾಹಿಯಲ್ಲಿ ಬರೀ ಅಂತ ಹೇಳ್ತಾರೆ. MS ರಮೇಶ್ ಸತ್ಯವನ್ನು ಹೊಡೆದು ಹೇಳ್ಬೇಕಮ್ಮ ಇವ್ರಿಗೆ, ಯಾಕೆಂದ್ರೆ ಇವ್ರಿಗೆ ಸತ್ಯನೇ ಮರ್ತೋಗ್ಬಿಟ್ಟಿದೆ ಅಮ್ಮ ಅಂತ ಹೇಳ್ತಾರೆ. ಕೆಲಸ ಮಾಡಿದ್ದೆಲ್ಲ ಅಂತವ್ರ ಜೊತೆಯಲ್ಲಿ ಸರ್ ವಿಷ್ಣು ಸರ್ ಹೇಳ್ತಾ ಇದ್ರು ದೇರ್ ಇಸ್ ನೋ ಫ್ಯೂಚರ್ ಫಾರ್ ದಿಸ್ ಕಂಟ್ರಿ ಅಂತ ಹೇಳ್ತಾರೆ ಸರ್. ವಿಷ್ಣು ಸಾರು ತೆಗೆದು ನೋಡಿ ಸರ್ ನಮ್ಮ ಪಿಕ್ಚರ್ಗಳಲ್ಲಿ, ಸಾಮ್ರಾಟು ಅಲೋಡಾಡಿಲಿ ಈ ಮಣ್ಣೆ ಹಂಗೆ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ನಮ್ಮ ಸಿನಿಮಾಗಳನ್ನು ಹೇಳ್ತಾ ಬಂದಿದೆ. ನಾವು ಮಾಡೋದೇ ಹಾಗೆ, ವಿ ಆರ್ ರೆಬಲಿಯನ್ಸ್. ಕತೆ ಇಡ್ತೀವಿ, ಆ ಕತೆಗೆ ಅಂತ್ಯ ಕ್ರೂರವಾಗಿ ಇರಬೇಕು ಅಂತ ಹೇಳ್ತೀವಿ. ಐ ಆಮ್ ನಾಟ್ ಎ ಡಿಪ್ಲೊಮ್ಯಾಟ್. ಹಾಗೂ ಸರಿ ಹೀಗೂ ಸರಿ, ನನಗೆ ಈ ಬದುಕು ಗೊಜ್ಜ ಬದುಕು ನನಗೆ ಬದುಕಕ್ಕೆ ಬರಲ್ಲ. ನಾ ಬದುಕೋದೇ ರಾಜಾರೋಷವಾಗಿ, ಇಟ್ಟರೆ ಒಳಗಾಕಿ ಬಿಟ್ಟರೆ ನನ್ನನ್ನು ಲಿವ್ ಮಿ ಆಸ್ ಎ ವೈಲ್ಡ್ ಬರ್ಡ್ ಅಷ್ಟೆ. ಅದನ್ನೇ ನಾನು ಮಾಡಿದ್ದೀನಿ, ಅದೇ ನಮ್ಮ ಸಿನಿಮಾ. ಎಷ್ಟು ಒಂದು ಹೇಳ್ತೀನಿ, ನಾನು ನಿಮ್ಮ ಕೈಗಳನ್ನ ಹಿಡಿಯಬಲ್ಲೆ, ನಾನು ನಿಮ್ಮ ಮಂಡಿಯ ತನಕ ತಲೆಯನ್ನು ತಗ್ಗಿಸಬಲ್ಲೆ. ಅದರ ನೆಕ್ಸ್ಟು ನನ್ನ ದೇಹ ಹಾಗೆ ಇದ್ರು ನನ್ನ ತಲೆಯನ್ನು ನಿಮ್ಮ ಕಾಲು ತನಕ ತೆಗೆದುಕೊಂಡು ಹೋಗಬಲ್ಲೆ. ಅಯ್ಯ ನೀವೇ ಸರ್ವಸ್ವ ಅಂತ ಹೇಳಿ ನಿಮ್ಮ ಕಾಲನ್ನು ನನ್ನ ತಲೆ ಮೇಲೆ ಇಟ್ಕೊಳ್ಬಲ್ಲೆ. ನೀವು ನನ್ನನ್ನೇ ತುಳಿದ್ಬಿಟ್ರೆ ಎಷ್ಟು ನೋಯಿಸ್ತೀರಾ, ಏನು ಮಾಡ್ತೀರಾ, ಇನ್ನೇನು ಮಾಡ್ಬೇಕು? ನಾನು ಅದೇ ಹೇಳಿದ್ನಲ್ಲ, ಇಫ್ ಇಟ್ ಈಸ್ ಅ ಹಿಟ್ ಆರ್ ಇಫ್ ಇಟ್ ಈಸ್ ಎ ಫ್ಲಾಪ್, ದಿಸ್ ಇಸ್ ಇಟ್. ಯಾಕೆ ಅಂತಂದರೆ ದೇವ್ರು ತುಂಬ ಚೆನ್ನಾಗಿ ನನ್ನ ಮನೇಲಿ ನೀವು ನೋಡಿರ್ಬೋದು, ಎಲ್ಲ ಕಡೆ ನನಗೆ ಇರೋದೇ ಬರೀ ಗುರುಗಳು, ಅವರು ಇವರು ಇಂಥವರೇ ಇದ್ದಾರೆ. ಒಂದು ಜೊತೆಗೆ ನಾನು ಸಿನಿಮಾ ಮಾಡಿದೆ ಅನ್ನೋ ಒಂದು ಸರ್ಟಿಫಿಕೇಶನ್ ಅವ್ನು ಕೊಡಬೇಕಿತ್ತು ಅಂತ ಅನ್ಸುತ್ತೆ ದೇವರು. ಅದರಲ್ಲಿ 10 ಜನ ಮೆಂಬರ್ಸ್ ವಿತ್ ಸೆನ್ಸಾರ್ ಆಫೀಸರ್ಸ್ ಎಲ್ಲ ಸೇರಿ ಹಾಕಿರೋ ಒಂದು ದೊಡ್ಡ ಸರ್ಟಿಫಿಕೇಶನ್ ಇದೆ. ಅದಿಷ್ಟರಲ್ಲೇ ಕಟ್ ಹಾಕ್ಸ್ತಾ ಇದ್ದೀನಿ, ಅದನ್ನು ಹಾಕ್ತೀನಿ, ಅಲ್ಲಿಗೆ ಫಿನಿಶ್. ಈ ಸಿನಿಮಾ ಯಾಕೆಂತ ಅಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ಈಗ ಡೆಡ್ಲಿ ಸೋಮ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ರಾಜೀವ್ ಆಗಿರ್ಬೋದು, ಮಾದೇಶ ನನ್ನ ನಿರ್ಮಾಪಕರು ನನ್ನ ಜೊತೆ ಇದ್ರು ಕೂಡ ಅವರು ಅದಕ್ಕೆ ಡೇಟ್ ಹಾಕ್ಬಿಟ್ಟಿದ್ರಿಂದ ದಯವಿಟ್ಟು ಬಂದ್ಬಿಡೋಣ ಅಂತಂದ್ರು. ಆದರೆ ಈ ಸಿನಿಮಾ ನಾನು ಡೇಟ್ ಹಾಕಿದ್ರು ಸೂರ ವಾರ್ಡ್ ಮುಂದಕ್ಕೆ ಹೋದೆ. ಆಗಸ್ಟ್ 8ಕ್ಕೆ ನಾನು ಬರಬೇಕಾಗಿತ್ತು. ನನ್ನ ಪುಣ್ಯ ಏನು ಅಂತಂದರೆ, ನಾನು ಎಲ್ಲ ಸಿನಿಮಾದವ್ರ ಥರ ಇಲ್ಲ ಅಣ್ಣಯ್ಯ. ನನಗೆ ಆಗೆ ನಾ ಪೀಚೆ ನಾ ದಾಯೆ ನಾ ಬಾಯ್, ನಾನು ಒಬ್ಬನೇ. ನಾನು ಅದೇ ಮೊನ್ನೆ ಹೇಳಿದೆ, ನನಗೆ ಅಂದರೆ ನನ್ನ ಕಾಷಾಯ ಇದೆ, ತಟ್ಟೆಯಲ್ಲಿ ಮಂತ್ರಾಕ್ಷತೆಯನ್ನು ಕಲ್ಸ್ಕೊಂಡು ನಾನು ಕೂತ್ಕೊಂಡ್ಬಿಟ್ರು ಕೂಡ ಇಲ್ಲಿ ಪಶ್ಚಿಮ ವಾಹಿನಿಲಿ ಹೋಗಿ ಕೂತ್ಕೊಂಡು ನನ್ನ ಜೀವನ ನಡೆದೋಗುತ್ತೆ, ಅಲ್ಲಿ ದೂರ ಕಾಶಿನಲ್ಲಿ ಕೂತ್ಕೊಂಡು ನನ್ನ ಜೀವನ ನಡೆದೋಗುತ್ತೆ. ನಾನು ಏನಿಲ್ಲ, ಮಗನೇ ತಂದಾಕೋ ರೀ, ಏನ್ರಿ ತಂದಾಕ್ರಿ, ಅಪ್ಪ ಒಂಚೂರು ಏನಾದ್ರು ತಂದಾಕಪ್ಪ, ನೋ ಒನ್ ಇಸ್ ದ. ಐ ಲಿವ್ ಮೈ ಲೈಫ್ ವೆರಿ ಹ್ಯಾಪಿಲಿ, ಡೆಡ್ಲಿ. ಐ ಆಮ್ ಟು ದ ಕಂಟೆಂಟ್, ಟು ದ ಕೋರ್. ನನಗೇನು ಇಲ್ಲ, ಬಟ್ ತುಂಬ ನೋಯಿಸ್ಬಿಟ್ರೆ ಅಷ್ಟೇ. ಅದೇ ಹೇಳ್ತಾರಲ್ಲ, ದ ಸಿಸ್ಟಮ್ ಇಸ್ ಲೈಕ್ ದಟ್. ಬಟ್ ದೇ ಥಿಂಕ್ ನಾನು ಆ ಕ್ಲಚಸಲ್ಲಿ ಸಿಕ್ಕಾಕೊಂಡೆ ಒದ್ದಾಡ್ತೀನಿ. ಬೇಡವೇ ಬೇಡ ನನಗೆ, ಸಾಕು. ಏನೆಲ್ಲ ಮಾಡಬೇಕೋ ಕೊನೆಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಇಲ್ಲಿ ಏನೆಲ್ಲ ದುಡ್ದಿದ್ನೋ ಇಲ್ಲಿಗೆ ಹಾಕಿದ್ದೀನಿ. ಎಷ್ಟೋ ಜನ ಪಾಪ ಗೊತ್ತಿಲ್ಲ, ಅವನು ಯಾರೋ ಅವ್ನ ಪಾಪ ನಿರ್ಮಾಪಕ ಮನೆಗೆ ಕೊಟ್ಟೋಗುತ್ತೆ, ಹಂಗಾಗೋಗುತ್ತೆ, ಚಪ್ಪಲಿ ಕಲ್ಲಿ ಎಳೆದ್ಬಿಡ್ತಾನೆ, ಹಾಗೆ ಹಿಂಗೆ. ಅವರೆಲ್ಲ ಕಮೆಂಟ್ ಮಾಡೋರ್ಗೂ ಹೇಳ್ತೀನಿ, ನಾನೇ ನಿರ್ಮಾಪಕ. ಅವ್ರಿಗೆ ಗೊತ್ತಿಲ್ಲ, ಪಾಪ ಗೊತ್ತಿಲ್ಲ ಅವ್ರಿಗೆ, ನಾನೇ ನಿರ್ಮಾಪಕ, ಇದು ನನ್ನ ದುಡ್ಡು. ನನ್ನ ಒಬ್ಬ ಸಹ ನಿರ್ಮಾಪಕ ಅಂತ ಪಾಪ ಲಕ್ಷ್ಮಣ್ ರೆಡ್ಡಿ ಇದ್ದಾರೆ, ಅವರು ನಾನು ಮೋಸ ಮಾಡಲ್ಲ ಖಂಡಿತವಾಗ್ಲೂ. ಸರ್ ಏನೆಲ್ಲ ಮಾಡಿದ್ರು ಎಲ್ಲವನ್ನೂ ಕೊಟ್ಬಿಟ್ರು ಕೂಡ ಆ ಜೀವ ಕೂಡ ನೆಮ್ಮದಿಯಾಗಿರುತ್ತೆ ಸರ್. ಅವ್ರ ದುಡ್ಡು ತೀರಿಸ್ಬಿಟ್ಟೆ ನೆಮ್ಮದಿಯಾಗಿ ಹೊಟ್ಟೋಗ್ತೀನಿ. ಆಮೇಲೆ ಈ ಇಂಡಸ್ಟ್ರಿಲಿ ನೀವು ಯಾರನ್ನು ಕೇಳಿದ್ರು ರವಿ ಶ್ರೀವತ್ಸ ನಂಗೆ 10 ಪೈಸಾ ಕೊಡಬೇಕು ಅಂತ ಯಾರು ಹೇಳಿಸ್ಬಿಟ್ರೆ ಈ ಮೀಸೆ ಇದ್ದಾಡಿ ಅವ್ರ ಹೆಸರಿಗೆ ಸರ್. ನೀವು ನೋಡಿದ್ರಿ, ಮನೆಯನ್ನು ನೋಡಿದ್ರಿ, ನನ್ನ ಆಫೀಸನ್ನು ನೋಡಿದ್ರಿ, ಐ ಆಮ್ ಹ್ಯಾಪಿ. ಇದ್ರ ಮೇಲೂ ಜನ ಅದನ್ನ ನಾನು ಕಿತ್ಕೋತೀವಿ ಅಂತಂದರೆ ಎಲ್ಲವನ್ನೂ ಕಿತ್ಕೊಂಡ್ರು. ದೇಹ ಅವಂದು, ಆತ್ಮ ಅವಂದು. ಅವನು ಯಾವಾಗ ಕಿತ್ಕೋತಾನೋ ಅವಾಗಲೇ ನಾವು ಹೋಗಬೇಕು, ಏನೂ ಮಾಡೋಕ್ಕಾಗಲ್ಲ. ಈಗ ನನ್ನ ಸ್ನೇಹಿತರು ಡೇವಿಡ್ ಅವರು ನೀವೇ ಮೊನ್ನೆ ನೋಡಿದ್ರಿ, ಆ ಜೀವದಲ್ಲಿ ಲಾಸ್ಟ್ವರೆಗೂ ಫೈರ್ ಇತ್ತು. ನಾವು ಮೊನ್ನೆ ಸಿಕ್ಕಿದಾಗ ನಾನು ಮತ್ತು ಡಿಸ್ಟರ್ ಶ್ರೀನಾಥ್ ನಾವೆಲ್ಲ ಕಾಫಿ ಕುಡಿತಾ ಇರ್ಬೇಕಾದ್ರೆ, ರವಿ ಬಿಡಬೇಡ, ಆ ಸಿನಿಮಾ ಮಾಡು, ಆ ಸಿನಿಮಾ ನೀಚೆ ತೊಗೊಂಬ, ಬೇಗ ತೊಗೊಂಬ, ಎಷ್ಟು ದಿವಸ ಕಾಯಿಸ್ತೀಯ ಆತ ಮಾತಾಡೋದೇ ಹಾಗೆ. ಆತನಿಗೆ ಎಲ್ಲವೂ ಗೊತ್ತಿತ್ತು, ಈ ಸಿನಿಮಾ ಬಗ್ಗೆ ಎಲ್ಲವೂ ಗೊತ್ತಿತ್ತು. ಹೌದೌದು, ಕುದಿಯತ್ತೆ, ಅವರು ಹೇಳೋ ಸ್ಟೈಲೇ ಬೇರೆ ಇತ್ತು. ಕುದಿಯತ್ತೆ, ಬಿಡಬೇಡ, ಅದನ್ನು ತೊಗೊಂಬ, ಈಚೆಗೆ ತರ್ತೀನಿ ಅಣ್ಣಯ್ಯ ತರ್ತೀನಿ ಅಂತಿದ್ದ. ಆ ಜೀವ ನೋಡಿ ಹೆಂಗೆ ಹೊರಟೋಯ್ತು.
ಎಡ್ಡು ಅಂತ ಬಿಟ್ಟು ದಡ್ಡು ಅಂತ ಡಬ್ ಅಂತ ಹೊಟ್ಟೋಗ್ಬಿಟ್ರೆ ಜೀವ. ಅದನ್ನು ಯಾರು ತಡೆಯೋಕ್ಕಾಗಲ್ಲ ಸರ್. ದೇಹ ಅದು ಹೀಗೆ ಬರಬೇಕು, ಆತ್ಮ ಅದು ಹೀಗೆ ಬರಬೇಕು ಅಂತ ಅವ್ನು ಬರೆದಿಟ್ಟಿರ್ತಾನೆ. ಅದನ್ನು ಯಾರು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೋಮನೂ ಸೋಲತ್ತೆ ಅಂದಿದ್ರು, ಗಂಡ ಹೆಂಡ್ತಿನೂ ಸೋಲತ್ತೆ ಅಂದಿದ್ರು, ರಾಜೀವೂ ಸೋಲತ್ತೆ ಅಂದಿದ್ರು. ಇಲ್ಲಿ ನನ್ನ ಎಲ್ಲ ಸಿನಿಮಾನೂ ಸೋಲತ್ತೆ ಅಂತಲೇ ನನಗೆ ಆಲ್ರೆಡಿ ಬರೆದಿಟ್ಟಿದ್ದಾರೆ. ಗೆಲುವು ಬಂದರೆ ನನಗೆ ಅದರಲ್ಲಿ ಯಾವುದೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಮೊದಲನೇ ಸಿನಿಮಾಲೇ ನಾನು ಅದನ್ನು ನೋಡ್ಬಿಟ್ಟೆ. ನಾನು ಅದನ್ನು ಗಾಂಧಿನಗರದವರು ಸಾಯಿಸಿದ್ರು, ಸೆನ್ಸಾರ್ ಅವರು ಸಾಯಿಸಿದ್ರು, ಎಲ್ಲರೂ ಸಾಯಿಸಿದ್ರು ಡೆಡ್ಲಿ ಸೋಮನ. ನನ್ನ ನಿರ್ಮಾಪಕರು ನಿಮ್ಮ ಒಂದು ಮಾಹಿತಿಗೆ ಅಂತ ಹೇಳ್ತೀನಿ, ಸಂತೋಷ್ ಥಿಯೇಟ್ರನ್ನ ಕೇವಲ 1 ವಾರಕ್ಕೆ ತೊಗೊಂಡಿದ್ರು ಈ ಸಿನಿಮಾ ಸತ್ತೋಗುತ್ತೆ ಅಂತ. ನಾನು ಅವತ್ತೇ ಸತ್ತೋಗಿದ್ದೀನಿ. ಸಂತೋಷ್ ಥಿಯೇಟ್ರಿಗೆ 1 ವಾರಕ್ಕೆ ಸಾಕು ನಮ್ಗೆ ಆ ಸಿನಿಮಾ ಕೊಡಿ ಅಂತಂದರೆ, ನೆಕ್ಸ್ಟ್ ವಾರ ಆ ಜಾಗದಲ್ಲಿ ಆಟೋ ಶಂಕರ ಬರುತ್ತೆ. ಆ ಸಿನಿಮಾವನ್ನು ಹೊರಗಡೆ ಎತ್ಕೊಂಬಂದು, ನನ್ನ ಮಗುವನ್ನು ನಾವು ಹೊರಗಡೆ ಎತ್ಕೊಂಬಂದು ಅದೇ ನಿರ್ಮಾಪಕರ ಸಹಾಯದಿಂದ ತ್ರಿವೇಣಿ ಥಿಯೇಟ್ರಿಗೆ ಹಾಕ್ಕೊಂಡು ಅಲ್ಲಿ ಆ ವೆಂಟಿಲೇಟ್ರಲ್ಲಿ ಇಟ್ಕೊಂಡು ನಾವು ಆ ಮಗುವನ್ನು 14 ವಾರ ಓಡಿಸ್ಕೊಂಡಿದ್ದೀವಿ. ನೋವು ಅನ್ನೋದು ನಮಗೆ ಇವತ್ತಾಗ್ತಿರೋದಲ್ಲ, ಅವಮಾನ ಅನ್ನೋದು ನನಗೆ ಇವತ್ತಾಗ್ತಿರೋದಲ್ಲ. ನಾನು ನನ್ನ ಅಗ್ನಿ IPS ಬರೆದಾಗ್ಲೇ ನನ್ನ ಯಜಮಾನ್ರೇ ಎಲ್ಲಿಂದನೋ ಬರ್ತಾ ಇರ್ಬೇಕಾರೆ ಸುಮ್ಮನೆ ನನ್ನನ್ನು ನಗಿಸ್ತಾನೆ, ಏನೋ ಅಮ್ಮ ಅಕ್ಕ ಡೈಲಾಗ್ ರೈಟರ್ ಅಂತಲೇ ಅಂದ್ಬಿಟ್ರು. ಸೊ ಈ ಅವಮಾನಗಳೆಲ್ಲ ನನಗೆ ಇವತ್ತಿಂದಲ್ಲ ಸರ್, ಅವತ್ತಿಂದನೇ ಅದ್ರ ಜೊತೆನೇ ಬದುಕ್ಬಿಟ್ಟಿದ್ದೀನಿ, ಅದ್ರ ಜೊತೆನೇ ಉಸಿರಾಡ್ತಾ ಇದ್ದೀನಿ, ಅದ್ರ ಜೊತೆಗೇ ಹೋಗ್ತೀನಿ. ನನಗೆ ಯಾವ ಇದೇ ಸನ್ಮಾನಗಳು ಏನೂ ಆಗಿಲ್ಲ. ನನಗೊಂದು ಸನ್ಮಾನ ಅಂತ ಆಗಿರೋದು ನೋಡಿ ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಇದೊಂದೇ ನನ್ನ ಸನ್ಮಾನ ನನಗೆ ಸಿಕ್ಕಿರೋದು. ಓಕೆನಾ, ಇದಿಷ್ಟೇ ಸಾಕು ನನಗೆ ಹೊರ ರಾಜ್ಯದವ್ರು ಕೊಟ್ರಲ್ಲ 55th ಫಿಲ್ಮ್ ಫ್ಯಾನ್ಸ್ ಅವಾರ್ಡ್ ಚೆನ್ನೈ, ಅಷ್ಟೇ. ಚೆನ್ನೈ ತಮಿಳ್ನಾಡು ಇದರಿಂದ ಸಿಕ್ಕಿರೋಂಥ ಪ್ರಶಸ್ತಿ. ನನಗೆ ಇಲ್ಲಿ ಅವ್ರು ಏನೂ ಕೊಡಲ್ಲ ಸರ್, ನನಗೆ ಅದು ತುಂಬ ಚೆನ್ನಾಗಿ ಗೊತ್ತಿದೆ. ನನಗೆ ಇಲ್ಲಿ ಅವರಿಂದ ಏನೂ ಆಗಲ್ಲ, ನನಗೆ ಇಲ್ಲಿಂದ ಏನೂ ಕೊಡಲ್ಲ ಅವರು. ಯಾಕೆಂದರೆ ನನ್ನ ಹಣೆ ಬರ ದುರಾದೃಷ್ಟ, ಅದೇನು ಮಾಡೋಕ್ಕಾಗಲ್ಲ. ಅದನ್ನು ನಾನು ಪಡ್ಕೊಂಬಂದಿರ್ಬೇಕಾದ್ರೆ ಪಾಪ ನಾನು ಯಾಕೆ ಇಲ್ಲಿಯವ್ರಿಗೆ ಅನ್ಬೇಕು. ನಾನು ದುರಾದೃಷ್ಟ, ನನಗೆ ನತದೃಷ್ಟ, ನನಗೆ ಅದೇನೋ ಹೇಳ್ತಾರಲ್ಲ, ಹುಟ್ಟಬಾರದ ಜಾಗದಲ್ಲಿ ನಾನು ಹುಟ್ಟುಬಿಟ್ಟಿದ್ದೇನೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿದೆಯಲ್ಲ, ಯಾರೋ ಒಂದು ದೂರದಲ್ಲಿ ಕರೆದು ಕೊಟ್ರಲ್ಲ, ಇದು ನನ್ನ ಜೀವಮಾನದಲ್ಲಿ ಇಷ್ಟೇ ನೋಡಿ, ಇದೇ ಆಸ್ಕರ್. ಜನ ಕೊಡೋ ಅಂದರೆ ಅವ್ರು ಕೊಡೋ ಪ್ರೀತಿ ಅಥವಾ ಸಿನಿಮಾ ನೋಡಿ ಗೆಲ್ಲಿಸಿದಾಗ ಸಿಗೋ ಖುಷಿ ಇದೆಯಲ್ಲ, ಅದು ಆಸ್ಕರ್ಗಿಂತ ದೊಡ್ಡದು ಅಂತ. ಕೆಲವರೆಲ್ಲ ಇದ್ರು ಸರ್, ಡೆಡ್ಲಿ ಸೋಮ ಮಾಡಿದಾಗ ತಪ್ಪು ಹೇಳಬಾರ್ದು, ಎಷ್ಟೋ ಜನ ಬೆಂತಟ್ಟಿದ್ರು. ಹಂತವಾಗಿ ಸಿಸ್ಟಮ್ ಹೆಂಗಾಗೋಯ್ತು, ಸಮಾಜ ಹೆಂಗಾಗೋಯ್ತು ಅಂತಂದರೆ ಆ ಬೆಂತಟ್ಟವ್ರನ್ನೂ ಕೂಡ ಅವ್ರ ಕಡೆ ಕರ್ಕೊಂಡು ಹೊಟ್ಟೋಗ್ಬಿಟ್ರು. ದಶಮುಖ ಸಿನಿಮಾಲ್ ಆಗುತ್ತೆ, ನೀವು ನೋಡಿರ್ಬೇಕು. ಕೊಲೆ ಮಾಡಿಲ್ಲ ಅಂತ ಹೇಳೋದು ಮೊದಲನೇದಾಗಿ ರವಿಚಂದ್ರನ್ ಸರ್ ಒಬ್ಬರೇ. ಆ ಕಡೆ 9 ಜನ ನಿಂತಿರ್ತಾರೆ, ಕೊಲೆ ಮಾಡ್ದ ಅಂತ. ಕೊನೆಯಲ್ಲಿ ಏನಾಗೋಗುತ್ತೆ, ಎಲ್ಲ 9 ಜನ ಈ ಕಡೆ 8 ಜನ ಈ ಕಡೆ ಬಂದು ಅವ್ನು ಕೊಲೆ ಮಾಡಿಲ್ಲ ಅಂತ ಒಪ್ಕೊಂಡಾಗ ಕೊಲೆ ಮಾಡಿದವನು ಒಬ್ಬನೇ ಅಂತ ಅನಂತನಾಗ್ ಸರ್ ಕೊನೆಗೆ ಹೇಳ್ತಾರೆ. ಅವರು ಕೂಡ ಹಂಗೆ ಹೋಗ್ತಾರೆ. ಹಾಗೆ ಡೆಡ್ಲಿ ಸೋಮ ಅದು ಇದು ಹಂತವಾಗಿ ಎಲ್ಲ ಬೆಂತಟ್ಟವ್ರು ಇದ್ರು, ಈಗಲೂ ಇದ್ದಾರೆ. ಆದರೆ ಈಗ ಬೆರಳಿಕೆ ಎಷ್ಟಾಗಿ ಹೋಗಿದ್ದಾರೆ ನನ್ನ ಜೊತೆ. ಈಗ ಅವ್ರಿಗೆ ನಾನು ಜಸ್ಟಿಫೈ ಮಾಡಿಬಿಟ್ರೆ ಸಾಕು. ನನ್ನ ಜೊತೆ ಒಂದಷ್ಟು ಸಹಸ್ರ ಜನರಿದ್ದರು, 1,00,000 ಜನರಿದ್ದರು, ಡೆಡ್ಲಿ ಸೋಮನ ಹಿಂಗೆ ಎತ್ತಿಡಿಸಿದ್ರು, ಎಲ್ಲ ಇದ್ದರು. ಅವ್ರನ್ನೂ ಕೂಡ ಸ್ಲೋ ಆಗಿ ನನ್ನ ಹಣೆ ಬರಹ, ನನ್ನ ಸಿನಿಮಾಗಳು ನೆಲಕಚ್ಚಿದ್ದು ಇದೆಲ್ಲ ಹೋಯ್ತಲ್ಲ. ಹಾಗೆ ಎಲ್ಲ ಈಗ ಆ ಕಡೆ ಇದ್ದಾರೆ. ಹೇಳ್ಬೋದು ಗ್ಯಾಂಗ್ಸ್ ಆಫ್ UK ಹೋಗ್ಬಿಡುತ್ತೆ, ಗ್ಯಾಂಗ್ಸ್ ಆಫ್ UK ಹಂಗಾಗ್ಬಿಡುತ್ತೆ, ಗ್ಯಾಂಗ್ಸ್ ಆಫ್ UK ಇವತ್ತೇ ಶರಾಬ್ ಬರೆದು ಎಲ್ಲ ಮಾಡಿ ಶಾಸನವನ್ನು ಕೂಡ, ಶಾಸನದ ಕಲ್ಲನ್ನು ಕೂಡ ಅದನ್ನು ನೆಟ್ಬಿಡ್ಬೋದು. ನಾಳೆ ಬೆಳಗ್ಗೆ ನಂದು ಅಂತ ಒಂದಷ್ಟು ಜನ ಇದ್ದಾರಲ್ಲ, ಅವ್ರಿಗೆ ಅದು ತೋರಿಸ್ಬಿಟ್ಟು ಮಾಡಿದ್ನಯ್ಯ ನಮ್ಮ ನಂಬಿಕೆಗೆ ಅವ್ರನ್ನ ಹುಸಿ ಮಾಡಲಿಲ್ಲ ಅಂತಂದರೆ ಆ ಸರ್ಟಿಫಿಕೇಟ್ ದಟ್ಸ್ ಎನಫ್. ಅನ್ಫಿಟ್ ಅಂತ ಎಷ್ಟು ಸರಿ ತೊಗೊಳ್ತೀರಾ ಸರ್ಟಿಫಿಕೇಟ್ನ? ಎಲ್ಲೋ ಒಂದು ನಾನು ಹೇಳೋದು, ಶಿವರಾಜ್ ಕುಮಾರ್ ಸರ್ ಅನ್ನೋ ಸಿನಿಮಾ ಕೂಡ ಅನ್ಫಿಟ್ ಆಗುತ್ತಾ? ಸಿಸ್ಟಮ್ ಇಸ್ ಅನ್ಫಿಟ್. ಅದರಲ್ಲಿ ಒಂದು ಸತ್ಯಾಸತ್ಯತೆಗಳನ್ನು ಹೇಳಿದ್ನಲ್ಲ, ಅದನ್ನು ನೀವು ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ. ಶಿವಣ್ಣ ಇವತ್ತು ಎಷ್ಟೋ ದಿನಗಳಾದ್ಮೇಲೆ ಅವನೇನೋ ಪ್ರಯತ್ನ ಪಟ್ಟಮ್ಮ, ಅವನೇನೋ ಹೇಳೋಕ್ಕೆ ಪ್ರಯತ್ನ ಪಟ್ಟ, ಚೆನ್ನಾಗಿ ಮಾಡಿದ್ನಮ್ಮ ಅಂತಾರಲ್ಲ, ದಟ್ಸ್ ಎನಫ್ ಫಾರ್ ಮೀ. ನಾನು ಚಂದ್ರಶೇಖರ್ ಅವ್ರಿಗೆ ಅದೇ ಕೇಳಿದ್ದೆ, ನನ್ನ 4 ಸಿನಿಮಾಗಳನ್ನು ಬ್ಯಾನ್ ಮಾಡಿದ್ರಲ್ಲ, ನೀವೊಬ್ಬರು ಶ್ರೀರಾಮಚಂದ್ರ ಆದರೆ ನಿಮ್ಮ ಅಯೋಧ್ಯೆಯನ್ನು ಪಕ್ಕ ಇನ್ನು 20 ವರ್ಷ ಆದಮೇಲೆ ಅಯೋಧ್ಯೆಯನ್ನಾಗೆ ಇಟ್ಕೊಳಕ್ಕಾಗತ್ತಾ, ಇಲ್ಲ ನಿಮ್ಮ ಶ್ರೀರಾಮಚಂದ್ರದ ಈ ಆಳ್ವಿಕೆ ಇದೆಯಲ್ಲ ಅದನ್ನು ಹಾಗೆ ಕಾಪಾಡ್ಕೊಳಕ್ಕಾಗತ್ತಾ ಅಂತ ಕೇಳಿದೆ. ಮೊನ್ನೆ ಕೂಡ ಒಬ್ಬ ಸೆನ್ಸಾರ್ ಆಫೀಸರ್ ಲಂಚ ತೊಗೊಂಡು ಜೈಲಿಗೆ ಹೋಗಿದ್ರು, ನೆನಪಿದೆಯಾ ನಿಮಗೆ? ಯಾರು ತಮ್ಮ ಹೆಗಲ ಮೇಲೆ ಸ್ಟಾರ್ಸನ್ನು ತುಂಬ ದಿವಸ ನಿಯತ್ತಾಗಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದೆಲ್ಲೋ ಒಬ್ಬರು ಚಂದ್ರಶೇಖರ್ ಸರ್ ಆಗಿರ್ಬೋದು, ಇಲ್ಲ ಒಬ್ಬರು ಶಹನಾಯ ಇವರು ನಮ್ಮ ಯಶವಂತ್ ಅವರಾಗಿರ್ಬೋದು, ನೀವೆಲ್ಲ ಆಗ್ಬೋದು. ಆದರೆ ಇದೇ ಥರ ಕಾಪಾಡಿ. ಲಾಸ್ಟ್ ಇಯರ್ ಏನಾಯ್ತು ಗೊತ್ತಾ ಸರ್, ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಡೆಡ್ಲಿ ಟುಡೇ ಅಂತ ಹೇಳಿ, ಅದ್ರ ಮೇಲೆ ಕಾಪಿರೈಟ್ ಸ್ಟ್ರೈಕ್ ಹಾಕ್ಸ್ತಾರೆ ಗೊತ್ತಾ ನಿಮಗೆ? 3 ಕಾಪಿರೈಟ್ ನಿಮಗೆ ಗೊತ್ತಿರಬೇಕು. ಈಗ ನೀವು ಯೂಟ್ಯೂಬಲ್ಲಿ ಇರೋದ್ರಿಂದ 3 ಕಾಪಿರೈಟ್ ಸ್ಟ್ರೈಕ್ ಬಿದ್ದರೆ ನಿಮ್ಮ ಚಾನಲ್ ಕ್ಲೋಸ್ ಮಾಡಿಬಿಡ್ತಾರೆ. 3 ಸ್ಟ್ರೈಕ್ ಮೇಲೆ 2 ಸ್ಟ್ರೈಕ್ ಹಾಕ್ತಾರೆ ಸರ್. ಇನ್ನೊಂದು ಸ್ಟ್ರೈಕ್ ಸಿಕ್ಬಿಟ್ಟಿದ್ರೆ ನನ್ನ 42,000 ಜನ ಸಬ್ಸ್ಕ್ರೈಬರ್ ಇರೋ ಚಾನಲ್ನ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾ ಇದ್ರು. ಯಾವ ಕಾರಣ ಗೊತ್ತಿಲ್ಲ.
ಆ ಟೈಮಲ್ಲಿ ನನ್ನ ಗಂಡ ಹೆಂಡತಿ ವಿಷಯ ಮಾತಾಡ್ತಾ ಇದ್ದೆ. ದೂರದ ಡೆಲ್ಲಿ ಅವನ ನನ್ನ ಮೇಲೆ ಕಾಪಿರೈಟ್ ಸ್ಟ್ರೈಕು ಹೆಂಗೆ ಹಾಕ್ತೀಯಾ? ಇಡೀ ಮಾದೇಶ ಸಿನಿಮಾ ಮಾತಾಡಿದ್ದೀನಿ ನಾನು, ಫುಲ್ಲು ಕಂಟೆಂಟನ್ನು ಯೂಸ್ ಮಾಡಿದ್ದೀನಿ. ಇಡೀ ಡಿಡ್ಲಿ ಸೋಮ ಮಾತಾಡಿದ್ದೀನಿ, ಫುಲ್ಲು ಗಣೇಶ್ ಫುಡಿ ಅವ್ರ ಕಂಟೆಂಟ್ ಯೂಸ್ ಮಾಡಿದ್ದೀನಿ. ಮೋಸಬೇರ ಅಂತ ಒಂದು ಕಂಪನಿ ಇದೆ ಗೊತ್ತಾ, ಇಟ್ ಈಸ್ ಎ ಮಲ್ಟಿನ್ಯಾಷನಲ್ ಕಂಪನಿ. ಅವರಿಗೆ ನಾನು ಮೇಲನ್ನು ಬರೆದು ನಿಮ್ಮ ಕಂಟೆಂಟ್ ಯೂಸ್ ಮಾಡಲ್ಲ ಅಂದರೆ ಅವರೇ ಹೇಳ್ತಾರೆ ಯು ಆರ್ ದ ಡೈರೆಕ್ಟರ್, ಕಮಾನ್ ಯೂಸ್ ಇಟ್, ನೀವು ಅಲ್ಲಿ ಯೂಸ್ ಮಾಡೋದ್ರಿಂದ ನಮಗೊಂದು ಯೂಸ್ ಒಂದಷ್ಟು ಜಾಸ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಸ್ಟ್ರೈಕ್ ಬೀಳತ್ತೆ ಅಂದರೆ ಅರ್ಥ ಏನು? ಎಲ್ಲವನ್ನೂ ಕೇಳ್ಬಿಟ್ಟೆ ಅಣ್ಣಯ್ಯ, ಎಲ್ಲವನ್ನೂ ಕೇಳ್ಬಿಟ್ಟೆ. ಈಗ ಸಾಕು ಅನ್ನಿಸ್ತಾರೆ. ಈಗ ಆರಾಮಾಗಿ ಇವಾಗ ನೋಡಿ ಕಣ್ಣಲ್ಲಿ ನೀರು ಬರಲ್ಲ. ಎಷ್ಟು ಹೇಳ್ತೀರಾ? ತಂದೆ ಸತ್ತಾಗ ಅಳ್ತೀವಿ, ತಾಯಿ ಸತ್ತಾಗ ಅಳ್ತೀವಿ, ಮಗು ಸತ್ತಾಗ ಅಳ್ತೀವಿ, ನಮ್ಮೂರು ಸತ್ತಾಗ ಅಳ್ತೀವಿ. ಊರು ಸತ್ತೋಗ್ತಿದೆ ಅನ್ನೋ ಟೈಮಲ್ಲಿ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ಬರೋದೇ ಇಲ್ಲ, ಯಾಕೆಂದರೆ ಬತ್ತೋಗಿರುತ್ತೆ. ಇವತ್ತು ನಾನು ಆ ಪರಿಸ್ಥಿತಿಲಿದ್ದೀನಿ, ನನಗೆ ಕಣ್ಣಲ್ಲಿ ನೀರು ಬರಲ್ಲ, ಏನೂ ಇಲ್ಲ. ಸತ್ತೋದವ್ರ ಮುಂದೆ ಎಷ್ಟು ಹೇಳ್ತೀರಾ? ಯಾಕೆಂದರೆ ಅದೆದ್ದು ಕಾಣಲ್ಲ, ಈ ಸಮಾಜ ಸತ್ತೋಗಿದೆ, ಅದಕ್ಕೆ ನನ್ನ ಕಣ್ಣೀರು ಕಾಣೋದಿಲ್ಲ, ವೇಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.